ಹತ್ರನೇ ಇದೆ ಅಲ್ಲ. ಸ್ಟೀಫನ್ ಹಾಕಿಂಗ್, ನಿಕ್ ಉಜಿಸಿಕ್ ಹೇಳಿದ್ದೀರಾ? 2 ಕೈ ಇಲ್ಲ, 2 ಕಾಲಿಲ್ಲ. ಅವನು ಒಂದೇ ಒಂದು ವಿಡಿಯೋ ಇದೆ, ಬಟ್ ಹಂಗೆ ಟೈಮ್ ಇಲ್ಲ. ಈಗ ನೋಡ್ಕೊಳ್ಳಿ ಸೋಷಿಯಲ್ ಮೀಡಿಯಲ್ಲಿ. 2 ಕೈ ಇಲ್ಲ, 2 ಕಾಲಿಲ್ಲ, ಆದರೆ ಪ್ರಪಂಚದಾದ್ಯಂತ ಓಡಾಡಿಕೊಂಡು ನನ್ನ ಪ್ರೊಫೆಷನ್ ಅವನಿಗೊಂದು ಟೇಬಲ್ ಹಾಕ್ತಾರೆ. ಇಷ್ಟರಲ್ಲಿ ಓಡಾಡ್ಕೊಂಡು ಮೈಕಲ್ಲಿ ಮಾತಾಡ್ಕೊಂಡು ಕ್ಲಾಸ್ ಮಾಡ್ತಾನೆ. ಎಲ್ಲ ದೇಶನೂ ಸುತ್ತಾ ಇದ್ದಾನಂತೆ. ಮದುವೆ ಆಗಿದ್ದಾನೆ, ಕ್ರಿಕೆಟ್ ಆಡ್ತಾನೆ, ಫುಟ್ಬಾಲ್ ಆಡ್ತಾನೆ, ಕೈ ಇಲ್ಲ, ಕಾಲಿಲ್ಲ. ದೊಡ್ಡ ಬಂಗ್ಲೆ ಕಟ್ಕೊಂಡವನೆ, ಶ್ರೀಮಂತ ಆಗ್ಯಾನೆ, ಆಸ್ಟ್ರೇಲಿಯಲ್ಲಿ. ಏನನ್ಬೇಕಲ್ವ ಅವನ್ನ? ಆದರೆ ಕೈ ಇಲ್ಲ, ಕಾಲಿಲ್ಲ, ಪ್ರಪಂಚ ಸುತ್ಕೊಂಡು, ಮದುವೆನೂ ಆಗಿ, ದೊಡ್ಡ ಬಂಗ್ಲೆ ಕಟ್ಕೊಂಡು, ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡು ಇದ್ದಾನೆ. ಅಂಥವ್ರನ್ನೆಲ್ಲ ನೋಡಿದ್ರೆ ನಾವು ಅಸೂಯೆ ಪಡಬೇಕಾ ಬೇಡವಾ? ಅಯ್ಯೋ, ಆದರೆ ನಾವು ಈ ಪವರ್ಲೆಸ್ ಟು ಪವರ್ಫುಲ್. ಸ್ನೇಹಿತರೆ, ನನ್ನ ಮಾತಿಂದ ಕೆಲವು ಕೆಲಸ ಮಾಡಿಸ್ಕೊಂಡಿದ್ದೀನಿ ನನ್ನ ಜೀವನದಾಗ. ಒಂದು 10 ಕೆಲಸ ಬರೀ ಪೆನ್ನಿಂದ ಮಾಡ್ಕೊಡ್ತೀನಿ. ದಟ್ ಮೀನ್ಸ್ ಪೆನ್ ಹ್ಯಾಸ್ ಗಾಟ್ ದ ಪವರ್. ಪೆನ್ ಈಸ್ ಮೈಟರ್ ದೆನ್ ದ ಸ್ವರ್ಡ್. ನಾನು ಯಾರ ಹತ್ರ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡಿದ್ರೆ ನನ್ನ ಕೆಲಸ ಎಂಥ ಹತ್ರನೂ ಅದಕ್ಕೆ ನೀವು ಸರಿ ಇರಬೇಕಷ್ಟೆ. ನಾನು ಸರಿ ಇಲ್ದಲ್ಲೇ ನಾನೇ ಓದ್ಲಾಗಿ ಇನ್ನೊಬ್ರಿಗೆ ಹೇಳಕ್ಕೆ ಹೋದ್ರೆ ಆಗೋದಿಲ್ಲ. ಬಟ್ ಯು ಹ್ಯಾವ್ ದ ಕೆಪಾಸಿಟಿ, ಯು ಹ್ಯಾವ್ ದ ಸ್ಟ್ರೆಂತ್, ಯು ಹ್ಯಾವ್ ದ ಪವರ್. ಆ ಪವರು ಪ್ರತಿಯೊಬ್ಬ ಇಂಡಿವಿಜುವಲ್ಗೆ, ಅದರಲ್ಲಿಯೂ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜಾಸ್ತಿ ಇದೆ. ನಾನು ನಾರ್ತ್ ಕೊರಿಯಾಗೆ ಹೋಗಿ ಕೇಳಿದ್ರೆ ಇರಲ್ಲ, ಚೀನಲ್ಲಿ ಕೇಳಿದ್ರೆ ಇರಲ್ಲ ಅದೆಲ್ಲ. ಬಟ್ ವಿ ಹ್ಯಾವ್ ಗಾಟ್ ದಟ್ ಪವರ್. ವಿ ಕ್ಯಾನ್ ರೈಟ್ ಡೈರೆಕ್ಟ್ಲಿ ಟು ಅವರ್ ಪ್ರೈಮ್ ಮಿನಿಸ್ಟರ್, ಡೈರೆಕ್ಟ್ಲಿ ಟು ಅವರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಏನ್ರೆ ಯಾವ ದೇಶದಲ್ಲಿದೆ ಈ ಥರ ಅವಕಾಶ? ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಕೊಳ್ಳುವಂಥದ್ದು. ಯು ಹ್ಯಾವ್ ದ ಪವರ್. ನಿಮ್ಗೆ ಇಲ್ಲಿ ಏನೋ ಒಂದು ಪೋಸ್ಟ್ ಅಂತ ಕೊಟ್ಟಿರ್ತಾರೆ, ಕರೆಕ್ಟ್? ಸೊ ದಟ್ ಪೋಸ್ಟ್ ಇಸ್ ನಥಿಂಗ್ ಬಟ್ ಯುವರ್ ಪವರ್. ಆರ್ ಯು ಯೂಸಿಂಗ್ ದಟ್ ಪವರ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್? ನೀವು ಸರಿಯಾಗಿ ಆ ಪವರ್ನ ಸರಿಯಾಗಿ ಬಳಸ್ತಾ ಇದ್ದೀರಾ? ನಾನು ಯಾಕೆ ನಾಯಿಗೆ ಹೇಳಿದೆ ಅಂದರೆ, ನಾಯಿನೇ ಬಿಟ್ಕೊಳ್ಳಲ್ಲ ಬೇರೆಯವ್ರನ್ನ ಜ್ಯೂರಿಸ್ಡಿಕ್ಷನ್ಗೆ. ಹೌದಾನೆ? ಅದು ಹೆಂಗೆ ಕಚ್ಚಾಡ್ಬಿಡುತ್ತೆ, ಜಗಳಾಡಾಗ್ಬಿಡುತ್ತೆ ಬೇಕಾರೆ. ಆದರೆ ನಾವು ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ಪ್ರಶ್ನೆ ಮಾಡುವ ಒಂದು ಪಾಯಿಂಟ್ ಇದು. ಡೂ ಹ್ಯಾವ್ ದಟ್ ಕೆಪಾಸಿಟಿ ಅಂತಿದ್ರಲ್ಲ ನಾವು. ಸೊ ಸಾಮರ್ಥ್ಯ, ಕೆಪಾಸಿಟಿ ಚೆಕ್ ಮಾಡ್ಕೊಳ್ಳಿ ನೀವು. ಎಲ್ಲರಿಗೂ ಇರ್ತದೆ ಸಾಮರ್ಥ್ಯ, ಬಟ್ ನಾವೇನು ಮಾಡ್ತೀವಿ ಅಂದರೆ ಕುಗ್ಗಿಸ್ಕೋತೀವಿ. ವಿ ಅಂಡರ್ ಎಸ್ಟಿಮೇಟ್ ಅವರ್ ಸೆಲ್ಸ್. ಲೆಟ್ ಅಸ್ ನಾಟ್ ಅಂಡರ್ ಎಸ್ಟಿಮೇಟ್ ಅವರ್ ಸೆಲ್ಸ್. ಚೆನ್ನಾಗಿ ಅರ್ಥ ಆಯ್ತಲ್ಲ ಪಾಯಿಂಟ್ ಇದು? 1 2 3 ಸ್ಟಾರ್ಟ್. This is one of my favorite topic. ತುಂಬಾ this can change, this can transform your life. ಸುಮಾರು ಜನ ನೆಗೆಟಿವಿಟಿಗೆ ಇಷ್ಟಪಡೋರಿದ್ದಾರೆ. ನಂಗೆ ಈಗಲೂ ಆಶ್ಚರ್ಯ ಆಗುತ್ತೆ, ರಾಮನಿಗಿಂತ ರಾವಣನ ಇಷ್ಟಪಡೋ ಜನ ಎಷ್ಟೋ ಜನ ಇದ್ದಾರೆ ನಮ್ಮ ಸುತ್ತಮುತ್ತ. ಹೀರೋಗಿಂತ ವಿಲನ್ ಇಷ್ಟಪಡೋರು ಇದ್ದಾರೆ. ಪ್ರಪಂಚದಲ್ಲಿ ಹಾಳಾಗಿ ಇನ್ನೊಂದು ಇದು ಅದರಲ್ಲಿ ನೋಡಿ ಖುಷಿ ಪಡೋರು ಇದ್ದಾರೆ. ಐ ಹ್ಯಾವ್ ಸೀನ್. ಆದರೆ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇದೆ. ಈ ಮೀಡಿಯಾದವರು ಅವ್ರನ್ನೇ ವಿಜೃಂಭಿಸ್ಬಿಟ್ಟು ಪ್ರಪಂಚ ಎಲ್ಲ ಹಿಂಗಿದೆ ಅಂತ ಮಾಡ್ಯಾರೆ. ಅರ್ಥ ಆಯ್ತಾ? ಎಷ್ಟೊಂದು ಜನ ಗಂಡ ಹೆಂಡತಿ ನಾರ್ಮಲ್ ಆಗಿದ್ರು, ಎದ್ರು, ಬೆಳಗ್ಗೆ ಎದ್ರು, ನ್ಯೂಸ್ ಪೇಪರು ಟಿ ವಿಯವ್ರಿಗೆ ಅವ್ರು ಬೇಕಿಲ್ಲ. ಅದು ಡಿಫ್ರೆಂಟಾಗಿ ಜಗಳ ಆಡಬೇಕು, ಡಿಫ್ರೆಂಟಾಗಿ ಕೊಲೆ ಮಾಡಬೇಕು, ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು, ಕಾಯ್ತಾ ಇರ್ತಾರೆ. ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ ನೆನೆಸ್ಕೋತೀನಿ ಈಗ, ಯಾಕೆಂದರೆ ಅವ್ರ ಜೊತೆ ಒಂದು ಸಕಾರಾತ್ಮಕ ಮನೋಭಾವದ ಬಗ್ಗೆನೇ ಒಂದು ಟಿ ವಿ ಶೋ ಮಾಡಿದ್ದಾರೆ. ಈಗಿಲ್ಲ ಗೊತ್ತಲ್ಲ, ನಾರಾಯಣ ನೇತ್ರಾಲಯದ
ನನ್ನ ಜೊತೆ ಆತ್ಮೀಯವಾಗಿದ್ದರು. ನಾನು ಯೂಟ್ಯೂಬ್ ಒಂದು 2-3 ವೀಡಿಯೋನು ನಾವು ಝೂಮಲ್ಲಿ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿದ್ದೇನೆ, ಎಸ್ಪೆಷಲಿ ರಿವರ್ಸಿಂಗ್ ಡಯಾಬಿಟಿಸ್ ಬಗ್ಗೆ. ಅವರು ಒಂದು ಮಾತು ಹೇಳಿದ್ರು, ಜಯಪ್ರಕಾಶ್, ನಾನು MBBS ಅಲ್ಲೂ ಐ ಆಮ್ ಎನ್ ಆರ್ಡಿನರಿ ಸ್ಕೋರ್ ಮಾಡಿದ್ದೆ, ಬಟ್ ನನ್ನ ಜೊತೆ ರ್ಯಾಂಕ್ ಬಂದವರೆಲ್ಲ ಅಲ್ಲಿ ಇಲ್ಲಿ ಶಾಪ್ ಇಟ್ಕೊಂಡಾರೆ, ಆದರೆ ನಾನು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ದೀನಿ. ಏನು ಅಂದರೆ ಓನ್ಲಿ ದ ಆ್ಯಟಿಟ್ಯೂಡ್ ಮ್ಯಾಟರ್ಸ್, ದಟ್ ಪಾಸಿಟಿವಿಟಿ ಮ್ಯಾಟರ್ಸ್ ಅಂತ ಹೇಳಿದ್ರು ನಾನು, ಅಲ್ವಾ? ಇದೊಂದು ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಮಾಡಿದೆ ನನಗೆ. ಐ ಆಮ್ ವೆರಿ ಪಾಸಿಟಿವ್. ನನಗೆ ಪಾಸಿಟಿವಿಟಿ ಇರೋದ್ರಿಂದ ಯಾರಾದರೂ ಎಲ್ಲಿವರೆಗೆ ಅಂದರೆ, ಹಿಂದೆ ಫಿಲಮಲ್ಲಿ ತೋರಿಸ್ತಿದ್ರು ಗೊತ್ತಾ, ಅವನೇನಾದರೂ ಇದು ಮಾಡಿದ್ರೆ ಅವನಿಗೆ ದೇವರು ಕಜ್ಜಿ ಆಗಿಬಿಡೋದು, ಇನ್ನೊಂದಾಗಿ ಹೋಗ್ಬಿಡೋದು. ನನ್ನ ಲೈಫಲ್ಲಿ ಕಣ್ಣಾರೆ ನೋಡಿಬಿಟ್ಟಿದ್ದೀನಿ. ದಟ್ ಮೀನ್ಸ್ ಇಮ್ಯಾಜಿನ್, ಐ ಕಾಂಟ್ ಸೇ. ಈ ನನ್ನ ಕಥೆಗಳೆಲ್ಲ ತಿಳ್ಕೊಳ್ಳೋಕ್ಕೆ ಇನ್ನೊಂದು ಪುಸ್ತಕ ಬರಿತಾ ಇದ್ದೀನಿ, ಲೈಫು ನಮ್ಮದೇನೆ ಅಂತ. ಓಕೆ, ಆ ಲೈಫು ನಮ್ಮದೇನೆ ಬುಕ್ಕಲ್ಲಿ ಅದು 15ನೇ ಪುಸ್ತಕ, ಒಟ್ಟಿಗೆ 3 ಬುಕ್ ಪ್ರಿಂಟ್ ಆಗ್ತಾಯಿದೆ. ಇದನ್ನ ಇನ್ನೊಂದು ಪ್ರೂಫ್ ನೋಡಬೇಕಷ್ಟೇ, ಲೈಫು ನಮ್ಮದೇನೆ. ಅವೆರಡು ಪ್ರೂಫ್ ನೋಡಾಗೋಯ್ತು. ಅದರಲ್ಲಿ ನನ್ನ ಲೈಫ್ ನಾನು ಅಲ್ಲಲ್ಲಿ ಬಿಟ್ಕೊಟ್ಟಿದ್ದೀನಿ ಕೆಲವೊಂದು ನನ್ನ ಬದುಕಿನ ಅನುಭವಗಳನ್ನು. ಇವತ್ತು ನೀವೇನು ಒಂದು ವಿಡಿಯೋ ನೋಡ್ತೀರಿ, ಅದರಲ್ಲಿ ನಮ್ಮದು ಒಂದು ಲೆವೆಲಿಗೆ ಗೊತ್ತಾಗೋಗುತ್ತೆ ನನ್ನ ಲೈಫ್ ನಿಮಗೆ. ಬಟ್ ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ, ಬೈ ಜಸ್ಟ್ ಬೀಯಿಂಗ್ ಪಾಸಿಟಿವ್, ತುಂಬ ಪಾಸಿಟಿವ್ ಆಗಿರೋ ಮನುಷ್ಯನಿಗೆ ನೀನು ಕೆಟ್ಟದ್ದು ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿರ್ತೀವಿ, ಗೊತ್ತಿಲ್ಲದಲೇ ಆ ನೆಗೆಟಿವ್ ಆಗಿರೋದೇ ನಾಶ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಕೆಸರಿನಲ್ಲಿ ಕಮಲ. ನೀವು ಕೆಸರು ಜೊತೆ ಗುರುತಿಸ್ಕೋಬೇಕಾಗಿಲ್ಲ, ನೆಗೆಟಿವಿಟಿ ಜೊತೆ ಗುರುತಿಸ್ಕೋಬೇಕಾಗಿಲ್ಲ, ಕರೆಕ್ಟ್? ಆ ಕಮಲ ಅಷ್ಟು ಶುಭ್ರವಾಗಿರುತ್ತಲ್ಲ ಕೆಸರಿನಲ್ಲಿದ್ರೂ, ನಾನ್ಯಾಕೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದ್ಸರಿ ಆಲೋಚನೆ ಮಾಡಿ. ಪ್ರಪಂಚ ಕೆಟ್ಟಾಗೋಯ್ತು, ನಾವೇನು ಮಾಡೋಕ್ಕಾಗುತ್ತೆ, ಎಲ್ಲ ಕಡೆ ಬೂಸ್ಟು, ಎಲ್ಲರೂ ಸರಿ ಇಲ್ಲ ಸಾರ್ ಅಂತೀವಿ, ಕರೆಕ್ಟ್? ಅದಕ್ಕೆ ಕೆಸರಿನಲ್ಲಿ ಕಮಲದ ಉದಾಹರಣೆ ಕೊಟ್ಟಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ಪಾಸಿಟಿವಿಟಿ ನೆಗೆಟಿವಿಟಿಗೆ ಉದಾಹರಣೆ ಕೊಡೋಕ್ಕೆ ನನ್ನ ಹತ್ರ ತುಂಬ ಉದಾಹರಣೆಗಳಿದೆ. ಆದರೆ ಸದ್ಯಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ಗುಲಾಬಿ ಹೂವು, ಇಲ್ಲೊಂದು ಇದು ಗುಲಾಬಿನ ಅಲ್ಲ ಬೇರೆ, ಗುಲಾಬಿ ಹೂವು ಹಿಡ್ಕೊಂಡವನು ನೆಗೆಟಿವ್ ಏನು ಹೇಳ್ತಾನೆ ಅಂದರೆ, ಮುಳ್ಳು 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 ಅಂತಾನೆ. ಅವನಿಗೆ ಹೂವು ಕಾಣಿಸೋದೇ ಇಲ್ಲ. ನಮಗೂ ಅಷ್ಟೇ, ನಮ್ಮ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತದೆ. ಇಟ್ ಈಸ್ ವಾಟ್ ಯು ಲುಕ್. ಅದಕ್ಕೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು. ಪಾಸಿಟಿವ್ ಆಗಿರೋನು ಅವನೇ ಏನು ಹೇಳ್ತಾನೆ ಗೊತ್ತಾ, ಇಷ್ಟೊಂದು ಮುಳ್ಳುಗಳ ನಡುವೆ ಎಷ್ಟು ಸೊಗಸಾದ ಗುಲಾಬಿ ಹೂ ಇದೆಯಲ್ಲ ಅಂತ. ಐ ವಾಂಟ್ ಆಲ್ ಆಫ್ ಯು ಟು ರೆಪ್ರೆಸೆಂಟ್ ಪಾಸಿಟಿವಿಟಿ. ಎಸ್, 1, 2, 3 ಸ್ಟಾರ್ಟ್. ಸೊ ನಾವು ನಕಾರಾತ್ಮಕತೆ, ಈಗ ನಂದು ಒಂದೊಂದು ಪಾಯಿಂಟೇ ನೀವು ತಲೆ ಕೆಟ್ಟಂಗೆ ಆಗ್ತಾ ಇರಲ್ಲ. ನೋಡ್ರಿ, ದೀಸ್ ಆರ್ ಆಲ್ ಮೈ ಒರಿಜಿನಲ್ ಪಾಯಿಂಟ್ಸ್. ಖುಷಿ ಆಗುತ್ತೆ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕನಸೇ ಕಾಣಲ್ಲ ಇವತ್ತು ಎಷ್ಟೋ ಜನ, ಕರೆಕ್ಟ್? ಕನಸೇ ಕಾಣ್ತಾ ಇಲ್ಲ. ಕನಸು ಕಂಡ್ರೂ ನನ್ನ ಕೈಲಿ ಹೆಂಗಿರೋ ಆಗಲ್ಲ. ಕನಸು ಬೇಡ ಕಣ, ನನಗಾಗಲ್ಲ, ಬರಬೇಡ ಅಂತ ಅಲ್ಲೇ ತಡೀತಾ ಇರೋರನ್ನ ನೋಡಿದ್ ನಾನು. ಕನಸುಗಳಿಂದ ಗುರಿಗಳೆಡೆಗೆ, ಎಸ್ಪೆಷಲಿ ನೀವು ಬರ್ತಾ ಇರೋ ಸ್ಟೂಡೆಂಟ್ಸ್ಗೆ, ಕೆಲವ್ರಿಗೆ ಮಾತಾಡ್ತಾ ಒಂದೆರಡು ಎಕ್ಸ್ಟ್ರಾ ಮಾತು ಹೇಳಿದ್ರೆ, ಅವ್ರಿಗೇನೋ ಒಂಚೂರು ಪಾಸಿಟಿವ್ ವರ್ಡ್ಸ್ ಹೇಳಿದ್ರೆ, ದೇ ಕ್ಯಾನ್ ಚೇಂಜ್, ದೇ ಕ್ಯಾನ್ ಟ್ರಾನ್ಸ್ಫಾರ್ಮ್ ದ ಲೈಫ್. ನಾನು 4ನೇ ಕ್ಲಾಸ್ವರೆಗೂ ನಾಗ್ತಿಹಳ್ಳಿಗೆ ಓದಿದ್ದು. 5ನೇ ಕ್ಲಾಸ್ಗೆ ಬೆಂಗಳೂರು ಹನುಮಂತ ನಗರ ಸರಸ್ವತಿ ವಿದ್ಯಾಮಂದಿರಕ್ಕೆ ಸೇರಿಸಿದ್ದು. ನಮ್ಗೆ ಆ ಕಾಲದಲ್ಲಿ ABCD ಹೇಳ್ಕೊಡ್ತಿದ್ದೆ 5ನೇ ಕ್ಲಾಸಲ್ಲಿ, ನಿಮಗೂ ಗೊತ್ತು. ಇಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಆಡ್ಕೊಂಡ್ರು ನನ್ನ. ಹಳ್ಳಿ ಭಾಷೆನ ಹೇಳಿದ್ದನ್ನು ಅಣಗಿಸಿದ್ದಾರೆ. ಆವಾಗ ನನಗೆ ಶಾರದಮ್ಮ ಅಂತ ಒಬ್ಬರು ಮಿಸ್ಸು. ಇಲ್ಲಿರೋರಲ್ಲಿ ನೋಡಿದ್ರೆ ಒಬ್ಬರು ಥರ ಅವರು ಹತ್ರ ಇದ್ದಾರೆ. ಅವರು ಇಲ್ಲಿ ಕೆನ್ನೆ ಹತ್ರ ಒಂದು ಕಪ್ಪು ಗುಳ್ಳೆ ಇತ್ತು. 34 ವರ್ಷದಿಂದ ಕಥೆ ಹೇಳ್ತಾ ಇದ್ದೀನಿ. ಆಯಮ್ಮ ಬಂದು
ಇವ್ರು ಏನು ಆಡ್ಕೊಂಡ್ರು ನೀನು ವರಿ ಮಾಡಬೇಡಪ್ಪ, ನೀನು ಬರೀ ಓದೋ ಕಡೆ ಗಮನ ಕೊಡು, ನೀನು ಸ್ಕೋರ್ ಜಾಸ್ತಿ ಮಾಡಿದ್ರೆ ಇವರೆಲ್ಲ ಬಾಯಿ ಮುಚ್ಕೋತಾರೆ ಅಂದರು. ನಾನು ನೆಕ್ಸ್ಟ್ ಟೆಸ್ಟಲ್ಲೇ ಸೆಕೆಂಡ್ ರ್ಯಾಂಕ್ ಬಂದ್ಬಿಟ್ಟೆ. ಆವತ್ತಿಂದ ಬಾಯಿ ಮುಚ್ಕೊಂಡ್ರು. ಸೀರಿಯಸ್ಲಿ. ಯಾಕೆ ನನಗೆ ಶಾರದಮ್ಮ ಇನ್ನೂ ನೆನಪಾಗ್ತಾರೆ. ಅವ್ರ ಫೋಟೋ ಬೇಕು ಇದ್ದರೆ ಮೀಟ್ ಮಾಡೋಣ ಅಂತ ಟ್ರೈ ಮಾಡಿ ಕೊನೆಗೆ ಯಾವುದೋ ಒಬ್ಬರು ಮದುವೆಗೆ ನಾವು ಹೋಗಿದ್ದು ಫೋಟೋ ತರಿಸ್ಕೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ ಲ್ಯಾಪ್ಟಾಪಲ್ಲಿ ಶಾರದಮ್ಮನ. ಒಂದು ಸ್ವಲ್ಪ ಒಂದು ವಿಚಾರ ಹೇಳಿದ್ದಕ್ಕೂ ಶಾರದಮ್ಮನ ನನ್ನ ಲೈಫ್ ಟೈಮ್ ಮರೆಯಲ್ಲ. ಕರೆಕ್ಟಾ? ನೀವು ಹಂಗೆ ಎಷ್ಟು ಜನಕ್ಕೆ ಗೊತ್ತಿದ್ದೋ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯತೆ ಇದೆ. ಟೀಚಿಂಗ್ ಫ್ಯಾಕಲ್ಟಿಗೆ ಸ್ವಲ್ಪ ಅವಕಾಶ ಜಾಸ್ತಿ, ನಿಮಗೇನಿಲ್ಲ ಅಂತ ಅಲ್ಲ. ಈಗ ನಾನೇ ಇಷ್ಟೊಂದು ಜನಕ್ಕೆ ಹೇಳಿರ್ತೀನಲ್ಲ ಮಾತು ಇವತ್ತು, ಕೆಲವ್ರಿಗೆ ಇಲ್ಲಿರೋರು ಒಂದು 3-4 ಜನಕ್ಕೆ ಇಲ್ಲಿಗೆ ಹೊಟ್ಟಬಿಡ್ತದಂಗೆ ಗೊತ್ತು ನನಗೆ. ಅವ್ರು ಹೇಳ್ಕೊಳ್ಳಲ್ಲ, ಕೆಲವ್ರು ನನ್ನ ಹತ್ರ ಬಂದು ಕೆಲವರು ಹೇಳ್ಕೊಂಡು ಇದ್ದಾರೆ. ಐ ನೋ ದಟ್. ನನಗೆ ಆ 3-4 ಜನ ಇಂಪಾರ್ಟೆಂಟು, ಯಾಕೆ ಅವ್ರು ಫುಲ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ. ಸ್ನೇಹಿತರೆ, ಕನಸುಗಳು ಇಟ್ಕೋಬೇಕು. ಆ ಕನಸುಗಳನ್ನು ನನಸು ಮಾಡಬೇಕು ಅಂದರೆ ಗುರಿ ಇಟ್ಕೋಬೇಕು. ಸರ್ ನಮ್ಮದೇನೊಂದು ಕೆಲಸ ತಗೊಂಡಾಯ್ತಲ್ಲ ಇನ್ನೇನು ಅಂತ ಬೇಡ. ಈಗಲೂ ಏನೇನೋ ಇದೆ ಗುರಿ ಇಟ್ಕೊಳ್ಳೋದಕ್ಕೆ. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಎಮೋಷನಲ್, ಸ್ಪಿರಿಚುವಲ್, ಫೈನಾನ್ಷಿಯಲ್. ಆ 6 ಅಂಶ ಈಕ್ವಲ್ ಆಗಿರಲ್ಲ. ಹುಡುಕೊಂಡು ಗುರಿ ಇಟ್ಕೊಳ್ಳಿ. ಅದರಲ್ಲೂ ನಿಮ್ಮ ಕೇಡ್ರಲ್ಲಿ ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ವೀಕ್ ಇರ್ತವೆ. ಕರೆಕ್ಟಾ? ಅದಕ್ಕೆ ಈ ವರ್ಷ ಎಲ್ಲ ಸ್ವಲ್ಪ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ವಿಡಿಯೋಗಳು ಮಾಡಾಕ್ತಾ ಇದ್ದೀನಿ. ನನಗೆ ಗೊತ್ತಿರೋ ಒಬ್ಬ ಫ್ರೆಂಡು ತಿಂಗಳಿಗೆ 50 ಲಕ್ಷ ದುಡಿತಾ ಇರೋವ್ರ ಹತ್ರ ಮಾತಾಡ್ಸಿದ್ದೀನಿ ನನ್ನ ಯೂಟ್ಯೂಬಲ್ಲಿ. ತಿಂಗಳಿಗೆ 50 ಲಕ್ಷ ಹೇಗೆ ಏನು? ಇಲ್ಲಿ ನಿಮ್ಗೇನೋ ಸಂಬಳ ಸ್ವಲ್ಪ ಕಡಿಮೆ ಅಂತ ಏನಾರು ಅನಿಸಿದರೆ ಇನ್ನೇನೋ ಉಳಿದಿರ್ತಲ್ಲ ಸಮಯ, ಆ ಉಳಿದಿರೋ ಸಮಯದಲ್ಲಿ ಒಂದು 2-3 ಗಂಟೆ ಎತ್ತಿಟ್ಟು ನೀವೇನೋ ಮಾಡ್ಕೋಬೋದು. ಲೀಗಲಿ, ನಾಟ್ ಇಲ್ಲೀಗಲಿ. ಅರ್ಗಣಿಮೆ ಪಾಯಿಂಟ್. ಇಲ್ಲಿ ಕೆಲಸನೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಮಾಡಿಬಿಟ್ರೆ ಅದು ಸರಿ ಹೋಗೋದಿಲ್ಲ. ಬಟ್ ನೀವು ನಿಮ್ಮ ಟೈಮಲ್ಲಿ ಏನಾದ್ರು ಮಾಡಿಕೊಂಡ್ರೆ ಯಾರು ನಿಮ್ಮ ಹಿಡ್ಕೋತಾರ? ಯಾರು ಹಿಡ್ಕೊಳ್ಳಲ್ಲ. ಕರೆಕ್ಟಾ? ಅದ್ರ ಜೊತೆಗೆ ನೀವು ಯಾರೋ ಇಲ್ಲ ಸರ್ ನಾನು ಫ್ರೀ ಟೈಮಲ್ಲಿ ಓದ್ಬಿಟ್ಟು IAS ಆಗ್ಬಿಡ್ತೀನಿ ಅಂದರೆ ಇವ್ರು ಬಂದ್ಬಿಟ್ಟು ಬೈತಾರ, ಯಾಕೆ IAS ಮಾಡಿದೆ ಅಂತ. ಅವ್ರಿಗೆ ಕರ್ಕೊಂಬಂದು ಸನ್ಮಾನ ಮಾಡಿ ಕಳಿಸ್ತಾರೆ. ಇಲ್ವಾ? ಹೌದಾ ಇಲ್ಲ ಸರ್? ಹೌದಾ ಇಲ್ವಾ? ನಮ್ಮ ಜೊತೆಲಿ ಒಬ್ಬ ಟೈಪಿಸ್ಟ್ ಇದ್ದ. IPS ಮಾಡ್ಕೊಂಡು ಹೋದ ಹೈದ್ರಾಬಾದಲ್ಲಿ. ನಾನು ಅವನ ಪುಸ್ತಕ ಬರೆದೆ. ಟೈಪಿಸ್ಟು. ಆ ಟೈಪಿಸ್ಟ್ ಆಗಿ ಇದ್ಕೊಂಡು ಕನಸು ಕಾಣ್ತಾ ಇದ್ದ. ರಾಜಶೇಖರ್ ಅಂತ, ಹೈದ್ರಾಬಾದ್ IPS ಆಫೀಸರ್. ಎಲ್ಲಿರ್ತಾನೋ ಗೊತ್ತಿಲ್ಲ, ಆಂಧ್ರಲ್ಲಿ. ಬಟ್ ಕನಸು ಕಾಣಬೇಡ ಅಂತ ಯಾರಾದರೂ ಇಟ್ಕೊಂಡಿದ್ದಾರೆ ಅನ್ನೋದು ಉದಾಹರಣೆ ಕೊಟ್ಟೆಯಪ್ಪ ನಾನು. ಆದರೆ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ನನ್ನ ಲೈಫ್ ಇಷ್ಟೇ ಅಂತ, ಲೈಫು ಇಷ್ಟೇನೆ ಅಂತ ಮಾಡ್ಕೊಂಬಿಟ್ಟಿರ್ತೀವಿ. ಕರೆಕ್ಟಾ? ಅದಕ್ಕೆ ನನ್ನ ಪುಸ್ತಕದ ಟೈಟ್ಲ್ ಈಗ 15ನೇದು ಲೈಫು ನಮ್ದೇನೆ ಅಂತ ಮಾಡ್ಕೊಂಡಿರ್ತಾರೆ. ಲೈಫು ನೋಬಡಿ ಎಲ್ಸ್. ನಿಮ್ಮ ಲೈಫ್ ಪಾರ್ಟ್ನರ್ದು ಅಲ್ಲ, ಅಪ್ಪ ಅಮ್ಮಂದು ಅಲ್ಲ, ಮಕ್ಕಳದು ಅಲ್ಲ, ನಿಮ್ದೇನೆ. ಎಷ್ಟೊಂದು ಜನ ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್. ಟೈಟ್ಲ್ ಚೆನ್ನಾಗಿದೆ ನಂದು 15ನೇ ಪುಸ್ತಕ ಪ್ರಿಂಟಿಂಗಲ್ಲಿರೋದು. ಲೈಫು ನಮ್ಮದು, ಲೈಫ್ನ ನಾವು ಚೆನ್ನಾಗಿ ಅನುಭವಿಸೋಣ. 1, 2, 3 ಸ್ಟಾರ್ಟ್.